ಮೂಡಿಲ್ಲ, ಡಿಸಿಪ್ಲಿನ್ ಇದೆ. ಡೇ 10 ಆಫ್ ಕಟ್. ಡೈಲಿ ಒಂದೇ ರೀತಿ ರೊಟೀನಲ್ಲಿದ್ದು ಸಾಕಾಗಿ ಹೋಗಿದೆ. ಆದ್ರೆ ಏನ್ ಮಾಡೋಣ, ಈ ತರ ಇದ್ರೇನೆ ರಿಸಲ್ಟ್ ಬರ್ತದಂತ ನಂಬ್ಕೊಂಡ್ ಮಾಡ್ತಾ ಇದ್ದೇವೆ. ಸ್ವೀಟ್ಸ್ ಮತ್ತೆ ಜಂಕ್ ಫುಡ್ ತಿನ್ಲಿಕ್ಕೆ ತುಂಬಾ ಕ್ರೇವಿಂಗ್ಸ್ ಆಗ್ತದೆ. ಆದ್ರೆ ಕ್ರೇವಿಂಗ್ಸ್ ಗೆ ಗಿವಿನ್ ಆಗಿ ತಿಂದ್ರೆ 2 ನಿಮಿಷದ ಪ್ಲೆಜರ್ ಗೋಸ್ಕರ ತುಂಬಾ ತಿಂಗಳದ್ದು ಹಾರ್ಡ್ ವರ್ಕ್ ವೇಸ್ಟ್ ಆಗಿ ಹೋಗ್ತದೆ. ಇದಕ್ಕೆ ಹೇಳುದು ಡಿಸಿಪ್ಲಿನ್ ಇಸ್ ಬೋರಿಂಗ್ ಬಟ್ ಲೂಸಿಂಗ್ ಇಸ್ ವರ್ಸ್. ಈ ಒಂದು ಪ್ರೊಸೆಸ್ ನ ಫುಲ್ ಟ್ರಸ್ಟ್ ಮಾಡ್ಬೇಕು. ಯಾಕಂದ್ರೆ ನಾವು ನಮ್ಮ ಮೇಲೆ ಕೆಲಸ ಮಾಡುವಾಗ ಅದು ಯಾವತ್ತೂ ನಮ್ಮ ಕೈ ಬಿಡುವುದಿಲ್ಲ. ಅಣ್ಣ ಹೇಗೆ ಫುಲ್ ಡಿಸಿಪ್ಲಿನ್ ಮತ್ತೆ ಫೋಕಸ್ ಅಲ್ಲಿ ತೆಂಗಿನಕಾಯಿ ಕೆತ್ತಿದ್ದಾನ, ಹಾಗೆ ನಾವು ಸಹ ಡಿಸಿಪ್ಲಿನ್ ಮತ್ತೆ ಫೋಕಸ್ ಇಟ್ಟು ವರ್ಕೌಟ್ ಮಾಡಬೇಕು, ಡಯಟ್ ಮೇಂಟೈನ್ ಮಾಡಬೇಕು. ಅಲ್ಲ, ನಾನು ಇಷ್ಟೊಂದು ಮೋಟಿವೇಶನ್ ಸ್ಪೀಚ್ ಯಾಕೆ ಕೊಡ್ತಿದ್ದೇನೆ ಅನ್ಸ್ಕೊಂಡ್ರಿ? ಮೊನ್ನೆ ಮಾರಿಗೆ 2 ಇಡ್ಲಿ ಜಾಸ್ತಿ ತಿಂದೆ, ಅದಕ್ಕೆ ಈಗ ಗಿಲ್ಟ್ ಫೀಲ್ ಆಗ್ತುಂಟು. ನಿಮ್ಮನ್ಸ ಮೋಟಿವೇಟ್ ಮಾಡಬೇಕು, ನಾನ್ ಸಹ ಮೋಟಿವೇಟ್ ಆಗ್ಬೇಕು, ಅದೇ ನನ್ನ ಉದ್ದೇಶ. ಸಾಯಂಕಾಲ ಕ್ಯಾಶೂಸ್ ತಗೊಳ್ಳುವ ಅಂತ ಬಂದಿದ್ದೆ, ರೇಟ್ ನೋಡಿ ವಾಪಸ್ ಇಟ್ಟು ಬಂದೆ. ಇವತ್ತಿನ ವ್ಲಾಗ್ ಇಲ್ಲಿಯೇ ಮುಗಿಸುವ. ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ನಾಳೆ ಸಿಗುವ. ಬಾಯ್ ಬಾಯ್.